ಅಣ್ಣ ಒತ್ತಾಗೈತೆ, ನೀವು ಮನೆಗೆ ಹೋಗ್ರಿ. ಮನೆಗೆ ಹೋಗಿ ಏನ್ಲ ಮಾಡಮ್ಮ? ಕೊರ್ಕೆ ಅಣ್ಣ, ಗೋಡಂಬಿ ಅಣ್ಣನ ಇಲ್ಲಿ ಬಿಟ್ಟು ಹೋಗಕ್ ಮನ್ಸು ಹೇಗೆ ಬರುತ್ತೆ? ನೀವ್ ಇಲ್ಲಿದ್ದೇನ್ ಮಾಡಿರ ಅತ್ಗೆ? ಎಲ್ಲ ಆಗೈತಲ್ಲ. ಡಾಕ್ಟ್ರು ಗೋಡಂಬಿ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂತ ಹೇಳೋರ್ ತಾನೆ. ನಾನು ಇದೀನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಶಿವಣ್ಣ, ಅದಕ್ಕೆ ನೀನೇನೋ ಇಲ್ಲಿ? ಅದಕ್ಕೆ ಅದನ್ನ ಬಿಡಿ. ಏನ್ ಶಿವಣ್ಣ, ಫೋನ್ ಮಾಡಿ ಅವ್ರು ಮಾತು ಹೇಳ್ಬೇಕು ತಾನೆ. ರತ್ನಕ್ಕ ಫೋನ್ ಮಾಡಿ ಹೇಳಿದ್ಮೇಲೆ ನಂಗೆ ವಿಷಯ ಗೊತ್ತಾಗಿದ್ದು. ಶೀಟೋತಲ್ಲಿ ಯಾಕ್ಲ ಬಂದೆ? ಬೆಳಿಗ್ಗೆ ಎದ್ದು ಬರ್ಬೋದಿತ್ತಲ್ಲ. ಏನ್ ಶಿವಣ್ಣ ನೀನು, ನಿನಗಿಂತ ಹೆಚ್ಚಾ? ನೀನ್ ಕಷ್ಟದಲ್ಲಿ ಇರ್ಬೇಕಾರೆ ನಾನು ಎಂತ ಜಾಗದಲ್ಲೇ ಇದ್ರು ಏನೇ ಕೆಲಸ ಮಾಡಿದ್ರು ಬಂದೇ ಬರ್ತೀನಿ. ಹಂಗೆ ಬಿಟ್ಬಿಡಕ್ಕಾಯ್ತದ? ಹೌದು ಶಿವಣ್ಣ, ನಮ್ ಗೋಡಂಬಿ ಹೆಂಗೋನೆ? ಈಗ ಆರಾಮಾಗೈತಾರೆ. ಎಚ್ಚರ ಆಗಿತ್ತು, ಈಗ ಮಲ್ಕೊಂಡಿದ್ದಾರೆ. ಸದ್ಯ ಇವಾಗ ಸಮಾಧಾನ ಆಯ್ತು. ಸರಿ ಅದಕ್ಕೆ ಶಿವಣ್ಣ, ನೀವು ಮನೆಗೆ ಹೋಗಿ, ನಾನು ಇಲ್ಲಿರ್ತೀನಿ. ಬೇಡಕಲ್ಲ, ನಾವು ಗೋಡಂಬಿ ನೋಡ್ಕೊಳಕ್ಕೆ ಇಲ್ಲೇ ಇರ್ತೀವಿ. ಏನ್ ಶಿವಣ್ಣ ಹಿಂಗೆ ಹೇಳ್ತಿದ್ಯಾ? ಗೋಡಂಬಿ ಗಂಡು ಹುಡುಗ, ಅದು ಆಸ್ಪತ್ರೆಯಲ್ಲಿ ಬೇರೆ ಅವನೇ, ನೋಡ್ಕೊಳಕ್ ನರ್ಸು ಇರ್ತಾರೆ. ಆದ್ರೆ ಮನೇಲಿರೋ ನಮ್ಮ ಅಕ್ಕಂಗಿರ ನೋಡ್ಕೊಳಕ್ ಯಾರವ್ರೆ? ನೀನಿನ್ನೂ ಮನೆಗೆ ಹೋಗಿಲ್ಲ ಅಂತ ಅವ್ರು ಗಾಬರಿ ಆಗಿರ್ತಾರೆ, ಭಯ ಪಡ್ತಿರ್ತಾರೆ. ಅದಕ್ಕೆ ಮಧ್ಯರಾತ್ರಿ ಬೇರೆ ಆಗೈತೆ, ನೀವು ಬೇಗ ಮನೆಗೆ ಹೋಗಿ ಹೇಳ್ತೀನಿ. ಅವರು ಹಂಗಾರೆ ನೀನ್ ಮನೆಗೆ ಹೋಯ್ತ್ಯಾ? ನಾನು ಇಲ್ಲೇ ಇರ್ತೀನಿ. ಏನ್ ಶಿವಣ್ಣ ಇಷ್ಟು ಹೇಳದ್ಮೇಲೆ ಆಟ ಮಾಡ್ತಿದ್ಯಲ್ಲ ನೀನು? ನೀವು ಹೋಗ್ರಿ ಹೇಳ್ತೀನಿ. ಸೀನಾ, ನೀನಿಲ್ಲಿದ್ರೆ ರಶ್ಮಿ ಮನೇಲಿ ಒಬ್ಳೇ ಇರಲ್ವಾ? ಅಯ್ಯೋ ಅದಕ್ಕೆ ಅವಳ ನೋಡ್ಕೊಳಕ್ಕೆ ನಮ್ಮ ಮನೇಲಿ ನಮ್ಮಪ್ಪ ನಮ್ಮವ್ವ ಎಲ್ರು ಅವರೇ. ಹಂಗನ್ಬಿಟ್ಟು ನೀವು ಮನೆಗೆ ಹೋದ್ರೆ ನೆಮ್ಮದಿಯಾಗಿ ಮಲ್ಕೋತೀರಾ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಇವಾಗ ಹೋಗಿ ಸುಧಾರ್ಸ್ಕೊಂಡ್ ಬೆಳಗ್ಗೆ ಬನ್ನಿ ಅಂತ ಹೇಳ್ತಿದ್ದೀನಿ. ಆದ್ರೂ ನಂಗೆ ಯಾಕೋ ಗೋಡಂಬಿನ ಪುಟ್ಟೋಗಕ್ಕೆ ಮನ್ಸಾಯ್ತಿಲ್ಲಕಲ್ಲ. ಮಧ್ಯರಾತ್ರಿ ಅವನಿಗೆ ಎಚ್ಚರ ಹಾಕಿ ಆಮ್ಯಾಕ ಅವನು ಶಿವಣ್ಣನ ಒಬ್ಬನೇ ಬಿಟ್ಟೋದ ಅಂತ ನೊಂದ್ಕೊಳಕ್ಕಿಲ್ವಾ ಅಂತ ನನ್ನ ಮನ್ಸು ಹೇಳ್ತೈತೆ. ಅಯ್ಯೋ ಶಿವಣ್ಣ, ಹಂಗೆಲ್ಲ ಏನು ಆಯಕ್ಕಿಲ್ಲ. ಒಂದ್ ವೇಳೆ ಆದ್ರೂ ನಾನು ಇಲ್ವಾ ನೋಡ್ಕೊಳಕ್ಕೆ? ಬೇಡ ಅನ್ನಿಸ್ತೈತ್ಕಲ್ಲ. ಅದಕ್ಕೆ ನೀವಾದ್ರೂ ಹೇಳಿ. ಶಿವಣ್ಣ ಹೋಗ್ ಶಿವಣ್ಣ. ಒಂದ್ ಕೆಲಸ ಮಾಡಮ್ಮ, ನೀನ್ ಮನೆಗೆ ಹೋಗ್ಲಾ? ಅವ್ರಿಗೆ ಹೇಳು ಅಣ್ಣ ಬೆಳಿಗ್ಗೆ ಬರ್ತಾನೆ ಅಂತ. ಎಷ್ಟು ಅಂತ ಹೇಳದ್ ನಿಂಗೆ? ನೀನ್ ಹೋಗ್ಬಾವ, ನಾನು ನೋಡ್ಕತೀನಿ ಅಂತ ಹೇಳ್ತಿಲ್ವಾ? ಏನ್ ಹಿಂಗ್ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಅದಕ್ಕೆ ನೀವು ಕರ್ಕೊಂಡು ಹೋಗಿ. ಕೊರ್ಕೆ ನೀನು ಹೋಗ್ಲಾ, ನಾನು ನೋಡ್ಕತೀನಿ. ಸರಿ ಸೀನಾ, ನೀನು ಹುಷಾರು.